ಅಮ್ಮ ನಮಸ್ತೆ. ನಮಸ್ತೆ. ಸರಾ ಕೇರಿಂದ ಬಂದಿರೋದು. ಓಕೆ. ಸೀತಾ ಸರ್ಕಲ್ ಸೆಂಟರಿಂದ ಬಂದಿದೀವಿ ಅಮ್ಮ. ನಿಮ್ಮ ಮನೆಗೆ ಏನಕ್ಕೋಸ್ಕರ ಪ್ರಾಡಕ್ಟ್‌ನ ತಗೊಂಡ್ರಿ ಅಮ್ಮ? ನನಗೆ ತುಂಬ ವೀಸಿಂಗ್ ಇತ್ತು, ಮತ್ತು ಬ್ಯಾಕ್ ಪೇನ್ ಇತ್ತು, ಆಮೇಲೆ ಇದು ಥೈರಾಯ್ಡ್ ಇತ್ತು. ಅದಕ್ಕಾಗಿ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಹನುಮನಗರ ಸೆಂಟ್ರಲ್ಲಿದ್ದಾಗ ಬರ್ತಾ ಇದ್ದೆ. ಆ ಸೆಂಟ್ರಲ್ಲಿ ನೋಡಿ ನನಗೆ ಒಂದು 15 ದಿವಸ ಒಂದು ತಿಂಗಳೊಳಗಡೆ ವೀಸಿಂಗ್ ಕ್ಲಿಯರ್ ಆಯಿತು. ವೀಸಿಂಗ್ ಕ್ಲಿಯರ್ ಆದಮೇಲೆ ನಮ್ಮ ಮಗಳಿಗೆ ವೆರಿಕೋಸ್ ಇತ್ತು. ಅವಳಿಗೂ ಹೇಳಿದೆ, ಅವಳು ಬಂದು ಅದು 15-20 ದಿವಸಕ್ಕೆ ಅವಳಿಗೂ ವಾಸಿ ಆಯಿತು, ಕ್ಲಿಯರ್ ಆಯಿತು. ಆ ಕ್ಲಿಯರ್ ಆದಮೇಲೆ ನಾನು ಮನೆಗೆ ತೊಗೋಬೇಕು ಅನ್ನಿಸ್ತು. ಅದಕ್ಕಾಗಿ ಮನೆಗೆ ತೊಗೊಂಡೆ. ಮನೆಗೆ ತೊಗೊಂಡು ಮನೇಲಿ ಇವಾಗ ಎಲ್ಲರೂ ಉಪಯೋಗಿಸ್ತಾ ಇದ್ದೀವಿ. ಇದು ಬೆಡ್ಡು, ಸ್ಟೀಮು, ಆಮೇಲೆ ಮದರ್ ಸ್ಪೆಷಲ್ ಇಷ್ಟು ತೊಗೊಂಡಿದ್ದೀವಿ. ನಾವೆಲ್ಲ ತೊಗೊಳ್ತಾ ಇದ್ದೀವಿ. ಮತ್ತು ಹಾಗೂ ನಾನು ಸೀತಾ ಸೆಂಟ್ರಿಗೆ ಬರ್ತಾಯಿದ್ದೀನಿ. ಯಾತಕ್ಕೋಸ್ಕರ ಬರ್ತಾಯಿದ್ದೀನಿ ಅಂದರೆ ನೀರಿಗೋಸ್ಕರ. ನೀರು ಅಂದರೆ ನನಗೆ ನೀರಿಂದ ಎಲ್ಲ ಇದಾಗ್ತಾ ಇದೆ. ನೀರು ತೊಗೊಳಕ್ಕೆ ನಮ್ಮ ಕೆಪಾಸಿಟಿ ಇಲ್ಲ ಇವಾಗ. ದೇವ್ರ ಮುಂದೆ ಕೊಡ್ತಾರೆ, ತೊಗೊಳ್ತೀವಿ. ಇದರಿಂದ ಬರ್ತಾಯಿದ್ದೀವಿ. ಫಸ್ಟೆಲ್ಲ ಎಷ್ಟು ನಿಮ್ಮ ಪ್ರಾಬ್ಲಮ್ಸ್‌ಗೆ ನನಗೆ ಮೆಡಿಸಿನ್‌ನ ಫಸ್ಟು ಪ್ರಾಬ್ಲಮ್ಗೆ ವಾರಕ್ಕೊಂದು 15 ಸರಿ 15 ದಿವಸಕ್ಕೊಂದು ಸರಿ ಮಾತ್ರೆ ತೊಗೊಳ್ತಾ ಇದ್ದೆ. ಮತ್ತು ಹ್ಮ್. ಪಂಪ್ ಮಾಡ್ಕೊಳ್ಳೋದು, ಇಂಜೆಕ್ಷನ್ ತೊಗೊಳ್ಳೋದು, ಇದೆಲ್ಲ ಮಾಡ್ತಾಯಿದ್ದೆ. ಒಂದು ತಿಂಗಳಲ್ಲಿ ಏನಿಲ್ಲ ಅಂದರೂ ಒಂದೂವರೆ ಸಾವಿರ ಖರ್ಚಾಗೋದು. ಅದು ನನಗೆ ಇದಕ್ಕೆ ಸಿಕ್ಕಿದ ಮೇಲೆ ನನಗೆ ಅದೆಲ್ಲ ಉಳಿತಾಯ ಆಗಿದೆ. ಇದರಿಂದ ನನಗೆ ನಾನು ನಮ್ಮ ಮನೆ ಭೋಗ್ಯ ಸ್ವಂತ ಮನೆ ಇತ್ತು. ಅದು ಭೋಗ್ಯದ ಮೇಲೆ ದುಡ್ಡು ತೊಗೊಂಡು ನಾನು ಇದನ್ನು ತೊಗೊಂಡೆ, ಲೋನಲ್ಲಿ ಲೋನಲ್ಲಿ ತಗೊಂಡಿದ್ದೀರಾ? ತೊಗೊಂಡು. ಓಕೆ. ಮೊನ್ನೆ ಈ ಪ್ರಾಡಕ್ಟ್ ತಗೊಂಡ್ಬೇಕಾದ್ರೆ ನಿಮಗೆ ಅಮೌಂಟ್ ಜಾಸ್ತಿ ಅಂತ ಅನಿಸ್ಲಿಲ್ವಾ? ನನಗೆ ಅಮೌಂಟ್ ಜಾಸ್ತಿ ಅನ್ನೋದಕ್ಕಿಂತ ನನ್ನ ಪ್ರಾಬ್ಲಮ್ ಕ್ಲಿಯರ್ ಆಯ್ತಲ್ಲ, ಇದರಿಂದ ನನಗೆ ದುಡ್ಡು ಜಾಸ್ತಿ ಅನ್ನಿಸ್ಲಿಲ್ಲ. ಸರ್ವಿಸ್ ಹೇಗಿದೆ ಅಮ್ಮ? ಸರ್ವಿಸ್ ಚೆನ್ನಾಗಿದೆ. ನಾನು ತೊಗೊಂಡು 3 ವರ್ಷ ಆಯಿತು. 3 ವರ್ಷದಿಂದ ಸರ್ವಿಸ್ ಏನು ಬಂದಿಲ್ಲ ಇವತ್ತಿಗೂ. ಇನ್ನು ಮುಂದಕ್ಕೂ ಬರಲ್ಲ ಅನಿಸುತ್ತೆ ನನಗೆ. ಬಂದರೂ ಎಲ್ಲೋಗ್ತೀರಾ, ನೀವು ಇದ್ದೀರಲ್ವ, ಅದಕ್ಕೋಸ್ಕರ ನನಗೇನು ಅದು ಅಷ್ಟು ಇದಿಲ್ಲ. ಈಗ ಸರಾ ಕೇರ್ ಕಂಪನಿ ನಮಗೆ ನ್ಯಾಚುರಲ್ ಆಗಿ ಪ್ರಾಬ್ಲಮ್ಸ್ ಎಲ್ಲ ಗುಣ ಆಗಿದೆ ಅಲ್ವಾ? ನಮ್ಮ ಕಂಪನಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಕಂಪ್ನಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ನಮ್ಮ ಥರನೇ ತೊಗೋಬೇಕು. ಅವ್ರ ಕಾಯಿಲೆಗಳ ಗುಣ ಆಗಬೇಕು. ಅವ್ರ ಕಾಯಿಲೆ ಗುಣ ಆಗುತ್ತೆ. ಅವ್ರಿಗೆ ಸಾಧ್ಯವಾದಷ್ಟು ಮನೆಗೆ ತೊಗೊಳ್ಳೋ ಕೆಪಾಸಿಟಿ ಇದ್ದರೆ ತೊಗೊಳ್ಳಿ. ಇಲ್ಲ ಅಂದರೆ ಅಲ್ಲೇ ಒಂದು ಥೆರಪಿ ಮಾಡಲಿ. ನಾನು ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ, ವಯಸ್ಸಾದವ್ರ ತನಕನೂ ಥೆರಪಿ ಮಾಡಿದ್ರೆ ಒಳ್ಳೇದಲ್ವಾ. ಎಲ್ಲ ಕಾಯಿಲೆಗಳು ಗುಣ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಸರಕೇರಿಗಳಕ್ಕೆ ಇಷ್ಟಪಡ್ತೀನಿ. ಬಟ್ ಇನ್ನೊಂದು ಹೇಳಬೇಕು ಅಂತಂದರೆ ಸರಕೇರಿಗೆ ತುಂಬ ತುಂಬ ಧನ್ಯವಾದ ಹೇಳ್ಬೇಕಾಗಿರೋದು. ನೀರಿಗೋಸ್ಕರ ತುಂಬ ತುಂಬ ಧನ್ಯವಾದಗಳು ಹೇಳಬೇಕು. ಆ ಒಂದು ಇದರಿಂದ ನನಗೆ ಇಷ್ಟ ಆಗುತ್ತೆ. ಜೇಡ್ ವಾಟರ್ ಅಂದ್ರೆ ನಿಮಗೆ ತುಂಬಾ ಇಷ್ಟ. ಜೇಡ್ ವಾಟರು ಟೋಟಲ್ ಆಗಿ ಟೋಟಲಾಗಿ ಹೇಳಕ್ಕೆ ಬರಲ್ಲ ಅದನ್ನು. ಆಲ್ಕಲೈನ್ ವಾಟರ್ ಅಂತ ಹೇಳಿದ್ರೆ ತುಂಬ ಇಷ್ಟ ಆಗಿದೆ. ಇದರಿಂದ ನಾನು ಬರೋಕ್ಕೆ ಇಷ್ಟಪಡ್ತೀನಿ. ಎಲ್ಲರನ್ನೂ ಬನ್ನಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್.